ಏನು ನಾನ್ ಇದನ್ ಕುಡಿಬೇಕಾ? ಕುಡಿಬೇಕಂತ ಕೇಳಿದ್ರೆ ನನಗ್ ಗೊತ್ತಿಲ್ಲ. ಪ್ರಾಣ ಉಳಿಬೇಕು ಅಂದ್ರೆ ಕುಡಿಲೇಬೇಕು. ನಾನ್ ಇದನ್ ಕುಡಿಬೇಕಾ? ಇವತ್ತಿಗೆ ತಡ ಮಾಡ್ಬೇಡಿ. ನಾನ್ ನಿಮ್ಗೆ ಏನಾದ್ರು ಇಲಿ ಪಾಷಾಣ ಹಾಕಿರೋ ತಿನ್ನಿ ಅಂತ ಹೇಳಿದ್ನಾ? ಸರ್ ಸೂಪರ್ ಸರ್ ಸೂಪರ್. ಓಕೆ ಸರ್ ಕೊಟ್ಟೆ, ಇಲ್ಲೇ ಇದ್ದಾರೆ, ಕೊಡ್ತೀನಿ. कौन है? ಸಬ್ ಇನ್ಸ್ಪೆಕ್ಟರ್ ಲೈನಲ್ಲಿ ಇದ್ದಾರೆ. बोलिए इंस्पेक्टर साहब. इज इट रियली? वो जरूर करेगा. हाँ. ಪಾರ್ಟಿ ಏನು ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಪ್ರಾಪರ್ಟಿನೇ ಕೊಡ್ಸೋಣ. ಹಾ, ಪೇಪರ್ಸ್ ಕಲೆಕ್ಟ್ ಮಾಡಿದ್ದೀರಾ? ಓಕೆ, ತನ್ನಿ ತನ್ನಿ ತನ್ನಿ. ಓಕೆ ಓಕೆ, ಸಿಗೋಣ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ವೆರಿ ಗುಡ್ ಜಾಬ್. ಹಾ, ಥ್ಯಾಂಕ್ ಯು. ವರುಣ್, ಐ ಆಮ್ ವೆರಿ ಹ್ಯಾಪಿ ಟುಡೇ. ಆ ಸಿಗ್ನೇಚರ್ ಮಾಡಲ್ಲ ಅಂತ ಹೇಳಿದ ಜಯಶಂಕರ್ ಎಲ್ಲ ಪೇಪರ್ಸ್ಗೆ ಸೈನ್ ಮಾಡಿದ್ದಾನೆ. ಈಗ ಮಾನ್ಯತಾ ಒಂದು ಸೈನ್ ಮಾಡಿದ್ರೆ ನಾನೇ ಬಾದ್ಶಾ. ಚಾರ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಅದು ರಾಮಾಚಾರಿ, ನಾವ್ ಅವಾಗ ಊಟ ತಿನ್ಸ್ಬೇಕಾದ್ರೆ ನಮ್ಮನ್ನು ಆ ಜೀಕೆ ಅಂತ ಅನ್ನಿಸ್ತಾ ಇದೆ. ಹೌದಾ? ಹೌದು, ನಮ್ಮ ಯಾರೋ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿರುಗ್ ನೋಡಿದಾಗ ಅದ್ ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಸರಿಯಾಗಿ ಯೋಚನೆ ಮಾಡಿದ್ರೆ ಅದ್ ಯಾಕೋ ಜೀಕೆನೇ ಇರ್ಬೇಕು ಅಂತ ಅನ್ನಿಸ್ತಿದೆ. ಈಗ ಅವನೇನಾದ್ರೂ ನಿಮ್ ತಾಯಿ ಹತ್ರ ವಿಷಯ ತಿಳಿಸ್ಬಿಟ್ರೆ? ಅದನ್ನೇ ನಾನು ಯೋಚನೆ ಮಾಡ್ತಿದ್ದೇನೆ. ಈಗ ಏನ್ ಮಾಡತ್ ಚಾರು ಮೇಡಮ್? ಅದಕ್ಕೊಂದು ಉಪಾಯ ಇದೆ. ಏನು? ಹಲೋ ಬೇಬಿ. ಮಾಮ್, ಬೇಬಿ ಏನಾಯ್ತು? ಯಾಕೆ ಅಳ್ತಾ ಇದೆ? ಏನಿ ಪ್ರಾಬ್ಲಮ್? ಎಸ್ ಮಾಮ್, ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮಾಮ್. ಏನ್ ಹೇಳ್ತಾ ಇದೆ ಬೇಬಿ? ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಈ ಮನೆಯವರೆಲ್ಲ ಸೇರ್ಕೊಂಡು ನನಗೆ ತುಂಬಾ ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾರೆ ಮಾಮ್. ಏನಾಯ್ತು ಬೇಬಿ? ಅದು ನನಗೆ ಹುಟ್ಟ ಮಗು ರಾಮಚಾರಿ ತರನೇ ಇರ್ಬೇಕು ಅಂತ ಅದ್ಯಾವುದೋ ನಾಗರ್ ಕಟ್ಟೆ ಮುಂದೆ ಕೃಷ್ಣನ್ ಕೈಲಿ ಮಾಡಿಸ್ಬಿಟ್ರು ಮಾಮ್. ನನ್ಗದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನ್ಸೆನ್ಸ್ ಬೇಬಿ, ಇನ್ನೊಂದು 2 months ಅಲ್ವಾ? ಸ್ವಲ್ಪ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಬೇಬಿ. ಅಯ್ಯೋ ಇಲ್ಲ ಮಾಮ್, ನನ್ ಕೈಲಿ ಆಗ್ತಾನೆ ಇಲ್ಲ ಮಾಮ್. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಆ ಮನೆಯವ್ರಾಗ್ಲಿ ಆ ಮನೆಯವ್ರ ಸಾವಸಾಗ್ಲಿ ನಿನ್ಗಿರೋದಿಲ್ಲ. ಬೇಬಿ, ಮೊದ್ಲು ನೀನ್ ಅಳೋದನ್ನ ನಿಲ್ಸು, ನನ್ ಮಾತ್ ಕೇಳು. ಸರಿ ಮಾಮ್. ಏನೋದು? ಯಾರ್ ಸತ್ತೋದ್ರು ಅಂತ ಬಡ್ಕೋತಾ ಇದ್ಯಾ? ಅಯ್ಯೋ, ಸತ್ತೋದ್ರು ಅಂತ ಬಡ್ಕೊಂತಿಲ್ಲ, ಇಲ್ವಲ್ಲ ಅಂತ ಬಡ್ಕೊಂತಾ ಇದೀರಿ. ಟಾಟಾ, ಏನಾಯ್ತು? ನೋಡ್ದೆ, ನನ್ನ ಕಣ್ಣಾರೆ ನೋಡ್ದೆ. ತಾರಿ ಸತ್ತಿಲ್ಲ, ರಾಮಾಚಾರಿ ನಿಮ್ ಮಗಳಿಗೆ ಊಟ ಮಾಡಿಸ್ತಿದ್ದು ನನ್ನ ಕಣ್ಣಾರೆ ನೋಡ್ದೆ. ಗೊತ್ತಿದೆ. ಗೊತ್ತಾ? ನಾಕ್ ಬರಕ್ ಮುಂಚೆ ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನನ್ ಬೇಬಿ ಈಗ ತಾನೇ ಕಾಲ್ ಮಾಡಿದ್ಲು. ಏನಂದ್ರು ನಿಮ್ ಬೇಬಿ? ಅದು ರಾಮಚಾರಿ ಅಲ್ಲ, ಅವನ್ ತಮ್ಮ ಕಿಟ್ಟಿ. ಕೃಷ್ಣ ಅಲ್ಲ? ಕೃಷ್ಣ ಆಗಿದ್ರೆ ಅವನ್ ಯಾಕೆ ಊಟ ಮಾಡಿಸ್ಬೇಕು? ಅದ್ಯಾವ್ದೋ ಶಾಸ್ತ್ರ ಅಂತೆ. ಈ ಮಿಡಲ್ ಕ್ಲಾಸ್ ಜನಗಳೇ ಹೀಗೆ. ಬದುಕ್ಲಿ ಸಾಯ್ಲಿ, ತಾಲೆ ಬುಡ ಇಳ್ದಿರೋ ಶಾಸ್ತ್ರಗಳ್ ಮಾಡೋದ್ರಲ್ಲೇ ಇಡೀ ಜೀವನ ಪೂರ್ತಿ ಕಳೆದ್ಬಿಡ್ತಾರೆ. ಹುಟ್ಟೋ ಮಗು ರಾಮಾಚಾರಿ ಹುಟ್ಬೇಕು ಅಂತ ಕಿಟ್ಟಿ ಕೈಲಿ ನನ್ ಬೇಬಿಗೆ ತಿನ್ನಿಸ್ತಾ ಇದಾರೆ. ಚಿಕ್ಕೆ, ನೀನ್ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡ, ಹೋಗಿ ಕೆಲ್ಸ ನೋಡ್ ಹೋಗು. ಅಲ್ಲ,
ಹುಟ್ಟೋ ಮಗು ರಾಮಚರಿತರ ಹುಟ್ಟಬೇಕು ಅಂತಂದ್ರೆ ಕೃಷ್ಣನ್ ಕೈಯಿಂದ ಚಾಡು ಊಟ ಮಾಡಿಸ್ತ ಇದರ ರಾಜ್ಯಕ್ಕೆ ಇರುವೆ ಇಲ್ಲ ಏನೋ ಏನೋ ಒಂದು ಸಮಸ್ಯೆ ಇದೆ. ಏಯ್ ನೀನು ಕನ್ಫ್ಯೂಸ್ ಆಗದೆ ನನ್ನ ಕನ್ಫ್ಯೂಸ್ ಮಾಡಿ ಇಡ್ಬೇಡ. ಇಲ್ಲಿ ನಾಟ್ ಮೈ ಬಾಸ್, ನಾಟ್ ಇವನ್ ಅನ್ ಅಡ್ವೈಸರ್, ಯು ಜಸ್ಟ್ ಮೈ ಅಸಿಸ್ಟೆಂಟ್. ಹೇಳೋ ಕೆಲಸ ಮಾತ್ರ ನೀನ್ ಮಾಡ್ಬೇಕು, ಅದು ಬಿಟ್ಟು ತಲೆ ಎಲ್ಲ ಮಾತಾಡ್ಬೇಡ, ಆಯ್ತಾ? ಪ್ರಪಂಚ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ ಹಂಗಾಯ್ತು ಕತೆ. ಅಲ್ಲೇನೋ ಸಮಸ್ಯೆ ಇದೆ, ಹುಷಾರಾಗಿರಿ ಅಂತ ಎಚ್ಚರಿಸಕ್ಕೆ ಬೈಕೈ ನೋವಿಸ್ಕೊಂಡು ಓಡ್ ಬಂದ್ರೆ ನನಗೇ ಬೈತೀರಾ? ಇರ್ಲಿ ಇರ್ಲಿ, ಅವರು ಏನೋ ಪ್ಲಾನ್ ಮಾಡಿ ಹಳ್ಳ ತೋಡ್ತಾ ಇದ್ರಿ, ನೀವು ಬೀಳಕ್ಕೆ ರೆಡಿಯಾಗಿ ನೀವು ಬಿದ್ರೆ ನನಗೇನಂತ. ಚಾಕ್ಲೇಟ್ ಪಾಯ್ಸನ್ ಆಗ್ತಾರ? ಅಯ್ಯೋ, ಕೆಟ್ಟ ಜಂತುಗಳು ಸಾಯ್ಬೇಕು ಅಂದ್ರೆ ಪಾಷಾಣನ ಚಾಕ್ಲೇಟ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಅಂಗಡಿಯವನೇ ಹೇಳಿದ್ದ. ಮೊದ್ಲಿಗೆ ಏನ್ ಮಾಡೋದಂತ ಹೇಳು. ಅಯ್ಯೋ, ಇರಿ ಇರಿ ಇರಿ, ಅವ್ರೇನಾದ್ರು ಈ ತರ ಅನಾಹುತ ಆದ್ರೆ ಅಂಗಡಿಯವನು ಏನೋ ಮಾಡಕ್ ಹೇಳ್ದ. ಏನು? ಬಂದೆ 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 ಇರಿ ಬಂದೆ ಇರಿ. ಅಯ್ಯೋ ದೇವ್ರೇ, ನಿನ್ ತಲೆಲಿ ಏನೋ ಓಡ್ತಾ ಇದೆ, ಅದೇನು ಅಂತ ಹೇಳು. ಇಷ್ಟು ದಿನ ನಾನು ನಿಮ್ಮನ್ನ ಲೇಡಿ ವಿಲ್ಲನ್ ಅಂತ ಮಾತ್ರ ಅಂದ್ಕೊಂಡಿದ್ದೆ, ಆದ್ರೆ ಈಗ ನೋಡ್ತಾ ಇದ್ರೆ ವಿಲ್ಲನ್ ಗ್ಯಾಂಗ್ ಎಲ್ಲ ದೊಡ್ಡ ವಿಲ್ಲನ್ ಅನ್ನಿಸ್ತಾ ಇದೆ. ಯಾಕೀಗ ಏನಾಯ್ತು? ಮತ್ತಿನ್ನೇನು ಎಡ್ಬೇಡ, ಮೊದಲು ನನ್ನ ಗಂಡನ ಸಾಮ್ರಾಜ್ಯನ ನಾಶ ಮಾಡು, ಆಮೇಲೆ ಸೈನ್ ಮಾಡ್ಕೊಡ್ತೀನಿ ಅಂತ ಆ ನವದೀಪ್ಗೆ ಹೇಳಿ. ಆ ದಡ್ಡ ನನ್ನ ಮಗ ಅದೇ ತರ ಮಾಡಿ ಸೈನ್ ಕೊಡಿ ಮೇಡಮ್ ಅಂತ ಬಂದ. ಆದ್ರೆ ನೀವು ಆಗ್ಲೂ ಸೈನ್ ಹಾಕ್ಲಿಲ್ಲ. ಅದಾದ್ಮೇಲೆ ರಾಮಾಚಾರಿನ ಸಾಯಿಸು, ಆಮೇಲೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತೆ ಆ ದಡ್ಡ ಸಿಕಾಮಣಿ ಅದೇ ತರ ಮಾಡ್ದ. ಹಾಗಾದ್ಮೇಲೆ ನಿಮ್ಗೆ ಬೇರೆ ದಾರಿನೇ ಇಲ್ಲ, ನೀವು ಅವನಿಗೆ ಸೈನ್ ಮಾಡ್ಕೊಡ್ಲೇಬೇಕಾಗತ್ತೆ. ಮಾಡ್ತೀರಾ? ಅದನ್ನ ನಾನು ನೋಡ್ತೀನಿ ಅಂತ ಕಾಯ್ತಾ ಇದ್ರೆ ಅಲ್ಲೊಂದು ಅಣು ಬಾಂಬ್ ಹಾಕಿದ್ರಲ್ಲ. ಸಕ್ಸೇನಾ ಮಗನಿಗೂ ನಿಮ್ಮ ಮಗಳಿಗೂ ಮದ್ವೆ ಆದ್ರೆ ಮಾತ್ರ ನಾನು ಸೈನ್ ಮಾಡ್ಕೊಡ್ತೀನಿ ಅಂತ. ಇದನ್ನ ನೋಡಿದ ತಕ್ಷಣ ನನಗೆ ನೀವು ಎಣ್ಣೇ ಅಲ್ಲ, ಅಂದ್ರೆ ಮಾಸ್ಟರ್ ಮೇಡ್ ಸೂಪರ್ ಲೇಡಿ ಒಂದು ಆಶ್ಚರ್ಯ ಆಗುತ್ತೆ. ಜಿಕೆ, ನಿನಗ್ ಗೊತ್ತಿರೋ ಹಾಗೆ ಮೊದ್ಲು ಆಫರ್ ಕೊಟ್ಟಿದ್ದು ಅವನೇ ಅಲ್ವಾ? ನನ್ನನ್ನ ಬೀಗ್ರೂಜಿ ಅಂತ ಕರೆಯೋದಕ್ ಶುರು ಮಾಡಿದ್ದು. ಸೊ ನನಗಿಂತ ಅವನಿಗೆ ನನ್ನ ಬೇಬಿನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಜಾಸ್ತಿ ಇದೆ. ಅವನು ಯಾವ ಉದ್ದೇಶ ಇಟ್ಕೊಂಡು ಆಟ ಶುರು ಮಾಡಿದ್ನು ನನಗ್ ಗೊತ್ತಿಲ್ಲ, ಆದ್ರೆ ಈ ಮಾನ್ಯತಾ ಅದ್ರಿಂದ ಲಾಭ ಪಡೆದೇ ಬಿಡಲ್ಲ. ವಾವ್, ಅಮೇಸಿಂಗ್! ಇವತ್ತು ನಾನು ನಿನ್ನ ಒಪ್ತೆ ಮೇಡಮ್. ನೀವು ವಯಸ್ಸಲ್ಲಿ ಮಾತ್ರ ದೊಡ್ಡವರಲ್ಲ, ತಲೆನ ಓಡಿಸಿ ಕಾಯಿನ ಜರುಗಿಸೋದ್ರಲ್ಲೂ ದೊಡ್ಡವರು. ವಯಸ್ಸಾದ್ರೆ ಮಾತ್ರ ಆಗಲ್ಲ ಜಿಕೆ, ನಮ್ಮ ಯೋಚನೆ ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕು, ಆಗ್ಲೇ ನಿಜವಾಗ್ಲೂ ದೊಡ್ಡವರಾಗೋದು. ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದಲೇ ನೀನಿನ್ನು ನನ್ನ ಹತ್ರ ಕೆಲಸ ಮಾಡ್ಕೊಂಡು ಬಿದ್ದಿದ್ಯಾ. ನಾನ್ ನಿನಗೆ ಆರ್ಡರ್ ಮಾಡೋ ಲೆವೆಲ್ ಅಲ್ಲಿ ಇದ್ದೀನಿ. ಬಿಡಿ ಬಿಡಿ ಬಿಡಿ, ಅದು ಹಾಳಾಗೋಗ್ಲಿ. ಮೇಡಮ್, ಅಂದ ಹಾಗೆ ನಿಮ್ಮ ಪ್ರಕಾರ ಈ ಕಥೆಯ ಕ್ಲೈಮ್ಯಾಕ್ಸ್ ಏನಾಗಿರಬಹುದು? ಮತ್ತಿನ್ನೇನು, ನಾನ್ ಅನ್ಕೊಂಡಿರೋ ಪ್ರಕಾರ ನನ್ನ ಬೇಬಿ ಕೋಟ್ಯಾಧಿಪತಿ ಮನೆ ಸೊಸೆ ಆಗ್ಬೇಕು. ಆ ನವದೀಪ್ ಮಗನ ಮದ್ವೆ ಆಗಿ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕು. ನನ್ನ ಬೇಬಿ ಜೊತೆ ನಾನು ಕೂಡ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು, ಅದೇ ನನ್ನ ಆಸೆ. ಮೇಡಮ್ ಮೇಡಮ್ ಮೇಡಮ್, ಅಂದಾಗೆ ನಿಮ್ ಮಗಳು ಹೊಟ್ಟೆಲಿ ಇದ್ದಾರೆ, ಹೊಟ್ಟೆಲಿ ಅದು ಅದು. ಏಯ್, ಆ ವಿಷಯ ಗೊತ್ತಿದ್ದೆ ತಾನೆ ಅವ್ರು ಒಪ್ಕೊಂಡಿರೋದು. ಇನ್ ನಿನ್ಗೇನ್ ಕನ್ಫ್ಯೂಷನ್? ಕೆಲ್ಸ ನೋಡ್ ಹೋಗು. ಎಲ್ರು ಕಲ್ಲಲ್ಲಿ ಕೋಟೆನ ಕಟ್ಟಿದ್ರೆ ಇವಮ್ಮ ಗಾಳಿಲೇ ಕಟ್ತಾವಳೆ. ಮುಂದಕ್ಕೆ ಏನಾಗುತ್ತೆ ಅಂತ ಕಾದು ನೋಡಿದ್ವಿ, ನೋಡೋಣ.
ಕೃಷ್ಣ ಮೊದ್ಲು ಹಾಸ್ಪಿಟಲ್. ಸರಿಮ್ಮ. ಅಲ್ವೇ ಜಾನಕಿ, ನಮ್ಮ ಮನೇಲಿ ಮೇಲಿನ ಮೇಲೆ ಈ ಅವಘಡಗಳು ಯಾಕೆ ನಡೀತಾ ಇದೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೃಷ್ಣ ಕೃಷ್ಣ, ಅಗ್ರಹಾರದಲ್ಲಿ ನಮ್ಮ ನಾಟಿ ವೈದ್ಯರಿದ್ದಾರಲ್ಲ ಅವ್ರ ಹತ್ರ ಕರ್ಕೊಂಡೋಗಿ ಬಿಡೋಣ. ಇಲ್ಲಿಗೂ ಹೋಗೋ ಅಗತ್ಯ ಇಲ್ಲ, ಇದನ್ನ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಹೊತ್ತಿಗೆ ಗಂಟ್ಲು ಉರಿತಾ ಇದೀಯಾ? ಅಯ್ಯಯ್ಯೋ, ಹೊಟ್ಟೆಗೆ ಬೆಂಕಿ ಹಚ್ದಂಗ್ ಆಗ್ತಾ ಇದೆಯಾ? ಅಯ್ಯಯ್ಯೋ ಪಾಪ. ಏಯ್ ಮುರಾರಿ, ಬಾಯಿ ಬೆಂಕಿ ಬಿಡ, ಮೊದಲದನ್ನ ಕುಡಿಸೋಳು. ಅಮ್ಮ ಮೊದ್ಲು ಕುಡ್ಸಿ ಅಮ್ಮ. ಏನು ಇದು? ಇದು ಪಾಷಾಣ. ಪಾಷಾಣಕ್ಕೆ ಯಮ ಪಾಷಾಣ ಇದ್ದಾಗೆ, ರಾಮಬಾಣ ಇದ್ದಾಗೆ. ಇದು ಮಾತ್ರ ಪ್ರಾಣ ಉಳಿಯೋದಂತೆ. ಅಪ್ಪ ತಂದೆ, ಅದನ್ನ ಇಲ್ಲ ಮಾತಾಡ್ತಾನೆ ಇರ್ತೀಯ. ಕೊಡು ಮುರಾರಿ. ಬೇಗ ಕುಡ್ಸಮ್ಮ. ಬೇಗ 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 ಕುಡೀರಿ. ಅದಕ್ಕೆ ನೀವು ತಡ ಮಾಡಿದಷ್ಟು ಒಂದೊಂದ್ ನಿಮಿಷನು ನೀವು ಸಾವಿನ ಬಾಗ್ಲತ್ರ ಹೋಗ್ತಾ ಇದ್ರಂತ ಅರ್ಥ. ಕುಡಿ ಕುಡಿ ಕುಡಿ. ಏನಿದು? ಗಂಜಿಲ, ಶುದ್ಧ ದೇಸಿ ಹಸುವಿನ ಗಂಜಿಲ. ಏನು? ನಾನ್ ಇದನ್ ಕುಡಿಬೇಕಾ? ಕುಡಿಬೇಕಂತ ಕೇಳಿದ್ರೆ ನನಗ್ ಗೊತ್ತಿಲ್ಲ. ಪ್ರಾಣ ಉಳಿಬೇಕು ಅಂದ್ರೆ ಕುಡಿಲೇಬೇಕು. ನಾನ್ ಇದನ್ ಕುಡಿಬೇಕಾ? ಅಯ್ಯೋ ಹೊತ್ತಿಗೆ ತಡ ಮಾಡ್ಬೇಡಿ. ನಾನ್ ನಿಮ್ಗೆ ಏನಾದ್ರು ಇಲಿ ಪಾಷಾಣ ಹಾಕಿರೋ ತಿನ್ನಿ ಅಂತ ಹೇಳಿದ್ನ? ಅಯ್ಯಯ್ಯೋ, ಈಗ ನಿಮ್ ಪ್ರಾಣ ಒಂದೇ, ನಾನು ಏನು ಮಾಡಕ್ಕಾಗಲ್ಲ. ಈ ಪಾಷಾಣ ತಿಂದು 15 ನಿಮಿಷದೊಳಗೆ ಗಂಧ ಕುಡಿದ್ರೆ ನಿಮ್ ಪ್ರಾಣ ಉಳಿಯುತ್ತಂತೆ. ಹಾಗಂತ ಗಂಧಿಗೆ ಅಂಗಡಿ ಗಂಗಾಧರಣ ಹೇಳ್ತಿದ್ದ. ಅಯ್ಯೋ ಅದಕ್ಕೆ ಬೇಗ ಬೇಗ ಕುಡೀರಿ, ಬೇಗ 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 ಕುಡೀರಿ ಅಂತಿಗೆ. ಅಯ್ಯೋ ತಡ ಮಾಡ್ಬೇಡ್ವೆ, ಬೇಗ ಕುಡಿಯೇ. ಬೇಗ ಕುಡಿ, ಕುಡಿಯಮ್ಮ, ಎಲ್ಲ ಸರಿ ಹೋಗುತ್ತೆ. ಮೊದ್ಲು ನೀನ್ ಕುಡಿ, ಆಮೇಲೆ ಮಾತಾಡುವಂತೆ. ಅತ್ತೆ, ಹೊಟ್ಟೆ ಉರಿತದೆ ಅತ್ತೆ. ಯಾಕಿದಿಷ್ಟು ಖಾರವಾಗಿದೆ? ಅದು ಗಂಜಲದಲ್ಲಿ ಕಾರು ಕುಡಿ ಬೆರೆಸ್ ಕುಡಿದ್ರೆ ಮಾತ್ರ ಪ್ರಾಣ ಉಳಿಯುತ್ತೆ ಅಂತ ಗಂಗಾಧರಣ್ಣ ಹೇಳಿದ್ದ. ಅತ್ತೆ, ಅದು ನೀರ್ ಬೇಕು ಅತ್ತೆ, ನೀರ್ ಬೇಕು. ಮಾಡ್ಕೊ, ನೀರ್ ತಗೊಂಡ್ಬರ್ತೀನಿ. ಅಯ್ಯಮ್ಮ, ನೀರು ಕುಡಿಯೋ ಹೋಗಿಲ್ವಂತೆ, ಪ್ರಾಣ ಪಟ್ಟಂತ ಹೋಗ್ಬಿಡುತ್ತಂತೆ. ಕಾರ ಅದಾಗದೇ ಹೋಗ್ಬೇಕಂತೆ. ಅಯ್ಯೋ ಬಾಮ್ಮ, ನಾನು ಸಕ್ಕರೆ ಕೊಡ್ತೀನಿ ಬಾ. ಬಾಮ್ಮ ಇದನ್ನ. ಹುಷಾರಮ್ಮ. ಅಯ್ಯೋ ಅಜ್ಜಿ, ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕಿ. ಆಯ್ತು.